ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಪಂಚಮಹಾಭೂತಾಸ್ ಅಂದರೆ ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಲ್ವಾ. ಈಗ ಅದ್ರ ಆರ್ಡರ್ ಹೇಗೆ, ಯಾವುದರಿಂದ ಯಾವುದು ಅಂತ ತಿಳ್ಕೊಳ್ಳೋಣವಾ. ಮೊದಲು ಬಂದಿದ್ದು ಆಕಾಶ ತತ್ವ. ಆಕಾಶ ತತ್ವದಿಂದ ಬಂದಿದ್ದು ವಾಯುತತ್ವ. ವಾಯುತತ್ವದಿಂದ ಬಂದಿದ್ದು ಅಗ್ನಿತತ್ವ. ಅಗ್ನಿತತ್ವದಿಂದ ಬಂದಿದ್ದು ಜಲತತ್ವ. ಜಲತತ್ವದಿಂದ ಬಂದಿದ್ದು ಪೃಥ್ವಿ ತತ್ವ. ಈ ಥರ 5 ಬಂದಿದೆ ಅಲ್ವಾ. 5 ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು. ಅದು ನೇಚರಲ್ಲಿ ಇದೆ, ಅಂದರೆ ನಿಸರ್ಗದಲ್ಲಿ ಇದೆ. ಈಗ ನಾವು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಈ 5 ತತ್ವಗಳು ನಮ್ಮ ದೇಹದಲ್ಲಿದೆ. ಅಂದರೆ ನಮ್ಮ ದೇಹ ಈ 5 ತತ್ವದಿಂದ ನಿರ್ಮಿತವಾಗಿದೆ. ಈಗ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಈಗ ನೇಚರ್ ಜೊತೆ, ಅಂದರೆ ನಿಸರ್ಗದ ಜೊತೆ ನಮಗೆ ಕನೆಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಆ ಯಾವ್ಯಾವ ಎಲಿಮೆಂಟ್ಸು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ನಮಗೆ ಕಾಯಿಲೆಗಳು ಬರುತ್ತವೆ. ಅದಕ್ಕೆ ನಮ್ಮ ದೇಹವನ್ನು ಸರಿಯಾಗಿ ಅರ್ಥ ಮಾಡ್ಕೊಡ್ಲಿಕ್ಕೆ ಈ ತತ್ವಗಳನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಯಾವ್ಯಾವುದು ಅಂತ. ಈಗ ಮೊದಲನೇದು ಪೃಥ್ವಿ ತತ್ವ ಅಲ್ವಾ. ಪೃಥ್ವಿ ಅಂದರೆ ಅದರ ಗುಣಧರ್ಮ ಏನು? ಪೃಥ್ವಿ ಅಂದರೆ ಗಟ್ಟಿಯಾಗಿರೋದು, ಸ್ಟೆಬಿಲಿಟಿ ಅಂತ ಕರಿತೀವಿ ನಾವು. ಈಗ ನಮ್ಮ ದೇಹದಲ್ಲಿ ಯಾವುದು ಸ್ಟೇಬಲ್ ಆಗಿದೆ, ಯಾವುದು ಅಲ್ಲಂದರೆ ನಮ್ಮ ದೇಹದ ಆಕಾರ ಅಲ್ವಾ, ಮೂಳೆಗಳು ಅಲ್ವಾ. ಮೂಳೆಗಳು, ಮಾಂಸಗಳು, ಆಮೇಲೆ ದೇಹದ ಆಕಾರ, ಇದೆಲ್ಲ ಪೃಥ್ವಿ ತತ್ವ ಅಂತ ಕರಿತೀವಿ. ಪೃಥ್ವಿ ತತ್ವದ ಎಲಿಮೆಂಟ್ಸ್ ಇವೆಲ್ಲ. ಆಮೇಲೆ ಬರೋದು ಜಲತತ್ವ. ಈಗ ಭೂಮಿಯಲ್ಲಿ 75% ಜಲತತ್ವ ಅಲ್ವಾ. ಅದೇ ಥರನೇ ನಮ್ಮ ದೇಹವು ಸಹಿತ 75% ಜಲತತ್ವದಿಂದ ಕೂಡಿದೆ. ಲಿಕ್ವಿಡ್ಸ್ ಅಂತ ಕರಿತೀವಿ ನಾವು. ಅಂದರೆ ನೀವು ಎಲ್ಲ ಥರ ಹರಿಯುವ ಪದಾರ್ಥ ಇರುತ್ತಲ್ಲ ದೇಹದಲ್ಲಿ, ಅದು ಜಲತತ್ವ. ಹರಿಯುವುದು ಜಲದ ಗುಣಧರ್ಮ ಅಲ್ವಾ. ಅದೇ ಥರ ನಮ್ಮ ದೇಹದಲ್ಲಿ ಯಾವ್ಯಾವ್ದು ಲಿಕ್ವಿಡ್ ಅಂದರೆ ಹರಿಯುತ್ತಾರೆ ಅದೆಲ್ಲ ಜಲತತ್ವ ಅಂತ ಕರಿತೀವಿ ನಾವು. ಸರ್ಕ್ಯುಲೇಟರಿ ಸಿಸ್ಟಮ್ಗೆಲ್ಲ ಜಲತತ್ವ ಕನೆಕ್ಟ್ ಆಗಿರುತ್ತೆ. ಆಮೇಲೆ ಇರೋದು ಅಗ್ನಿತತ್ವ. ಅಗ್ನಿತತ್ವ ಏನು ಮಾಡುತ್ತೆ? ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಅಂದರೆ ಈಗ ನೀವು ಆಹಾರ ತಿಂದರೆ ಅದನ್ನು ಶಕ್ತಿಗೆ ಕನ್ವರ್ಟ್ ಮಾಡುತ್ತೆ ಅಲ್ವಾ. ಈಗ ನಮ್ಮ ಜೀರ್ಣಶಕ್ತಿ, ಈಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು, ಆಮೇಲೆ ನಮ್ಮ ಮೆಟಬಲಿಕ್ ಸಿಸ್ಟಮ್ಮು, ಇದೆರಡನ್ನೂ ಅಗ್ನಿತತ್ವದಿಂದ ಕನೆಕ್ಟ್ ಆಗಿದೆ. ಅಗ್ನಿತತ್ವ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದರೆ, ನಾವು ಹೀಟನ್ನು ದೇಹದ ಉಷ್ಣತೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಅದು ಅಗ್ನಿತತ್ವವನ್ನು ನಾವು ಅನುಭವಿಸ್ತೀವಿ. ಆಮೇಲೆ ಲೈಟ್ ಅಂದರೆ ಪ್ರಕಾಶವನ್ನು ನೋಡ್ತೀವಲ್ವ, ಅದನ್ನು ಅಗ್ನಿತತ್ವನೇ ಆಗಿರುತ್ತೆ. ಆಮೇಲೆ ಬರೋದು ವಾಯುತತ್ವ. ಅಂದರೆ ನಮ್ಮ ಉಸಿರಾಟ, ನಾವು ಉಸಿರಾಟ ಮಾಡ್ತೀವಲ್ವ, ಅದು ವಾಯುತತ್ವದಿಂದ ಕೂಡಿರುತ್ತೆ. ಈಗ ಶ್ವಾಸಕೋಶ, ರೆಸ್ಪಿರೇಟರಿ ಸಿಸ್ಟಮು, ಆಮೇಲೆ ನರ್ವಸ್ ಸಿಸ್ಟಮು, ಅದೆಲ್ಲ ವಾಯುತತ್ವದಿಂದ ಕೂಡಿದೆ. ಆಮೇಲೆ ಬರೋದು ಆಕಾಶ ತತ್ವ. ನಮ್ಮ ದೇಹದಲ್ಲಿ ಯಾವ್ಯಾವುದು ಖಾಲಿ ಜಾಗ ಇದೆಯೋ, ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅದಕ್ಕೆಲ್ಲ ನಾವು ಕ್ಯಾವಿಟೀಸು ಅಂತ ಕರಿತೀವಿ, ಎಂಟಿನೆಸ್ ಅಂತ ಕರಿತೀವಿ. ಅದೆಲ್ಲ ಆಕಾಶ ತತ್ವದಿಂದ ಕೂಡಿದೆ. ಈಗ ನಾವು ಈ ಆಕಾಶ ತತ್ವ ಉಳಿದ ಎಲ್ಲ ತತ್ವಕ್ಕೂ ಒಂದು ಮೀಡಿಯಮ್ ಇದ್ದಂಗೆ, ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ಈಗ ನಾವು 5 ತತ್ವ ತಿಳ್ಕೊಂಡಿವಿ ಅಲ್ವಾ. ಈಗ ಈ 5 ತತ್ವಗಳನ್ನು ನಾವು ಹೇಗೆ ಅನುಭವಿಸ್ಬೇಕು ಅಂತ ನೋಡೋಣವಾ. ಈಗ ಭೂಮಿ ತತ್ವ ನಾವು ಹೆಂಗೆ ಅನುಭವಿಸ್ತೀವಿ? ಸ್ಮೆಲ್ಲಿಂದ ಅನುಭವಿಸ್ತೀವಿ, ಅಂದರೆ ವಾಸನೆ ನೋಡೋದು. ನಿಮಗೆ ನೆನಪಿದೆ ಏನೋ ಗೊತ್ತಿಲ್ಲ, ನಾವು ಒಂದು ಹೂ ಸುಡಬೇಕಾದ್ರೆ ಸ್ಮೆಲ್ ನೋಡಿ ಸುಡಬೇಕು ಅಂತ ಹೇಳ್ತೀವಲ್ಲ. ಆಮೇಲೆ ಜಲತತ್ವ. ಜಲತತ್ವ ಹೆಂಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು? ಟೇಸ್ಟಿಂದ. ನೀರನ್ನು ಕುಡಿಯೋದು, ಜ್ಯೂಸನ್ನು ಕುಡಿಯೋದು, ತೀರ್ಥವನ್ನು ಕುಡಿಯೋದು, ಅದೆಲ್ಲ ಟೇಸ್ಟಿಂದ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಆಮೇಲೆ ಬರೋದು ಅಗ್ನಿತತ್ವ. ಅಗ್ನಿತತ್ವವನ್ನು ನೋಡುವುದರಿಂದ, ಅಂದರೆ ಕಣ್ಣಿನಿಂದ ನೋಡ್ತೀವಿ ನಾವು ಅಗ್ನಿತತ್ವ. ಆಮೇಲೆ ಬರೋದು ವಾಯುತತ್ವ. ನಾವು ಉಸಿರಾಟ ಮಾಡಬೇಕಾದ್ರೆ ಅದು ವಾಯುತತ್ವ ಅಲ್ವಾ. ಆಮೇಲೆ ವಾಯುತತ್ವವನ್ನು ನಾವು ಅಂದರೆ ಸ್ಪರ್ಶದಿಂದ ಅನುಭವಿಸ್ತೀವಿ, ಸ್ಪರ್ಶದಿಂದ. ಆಮೇಲೆ ಬರೋದು ಆಕಾಶ ತತ್ವ. ಆಕಾಶ ತತ್ವನ ನಾವು ಸಪ್ಪಳ ಅಂದರೆ ಸೌಂಡಿಂದ ಕೇಳ್ತೀವಿ. ಅಂದರೆ ಆಕಾಶ ತತ್ವನ ಹೆಂಗೆ ಅನುಭವಿಸ್ತೀವಿ ಅಂದರೆ ಸೌಂಡು. ಈಗ ನಾವು ಆಕಾಶ ತತ್ವ ಅಂದರೆ ಈಗ ಗಂಟೆ ಸಪ್ಪಳ ಅಥವಾ ಏನಾದರೂ ಸಪ್ಪಳ ಆದರೆ ಅದಕ್ಕೆ ನಾವು ಆಕಾಶ ತತ್ವವನ್ನು ಹಾಗೆ ಸಪ್ಪಳದಿಂದ ಅನುಭವಿಸ್ಬೋದು ಆಕಾಶ ತತ್ವವನ್ನು. ಈಗ ನಾವು ನೋಡಿ ಪೂಜೆ ಮಾಡಬೇಕಾದ್ರೆ ನಾವು ಈ 5 ಪಂಚಮಹಾಭೂತ, ಈಗ 5 ತತ್ವವನ್ನು ಯೂಸ್ ಮಾಡಿ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಈಗ
ತತ್ವಕ್ಕೆ ಸಂಬಂಧಪಟ್ಟಿದ್ದು. ನಾವು ತೀರ್ಥ, ಪ್ರಸಾದ, ಊದಿನ ಬತ್ತಿ, ತೀರ್ಥ ನೀರಿಗೆ ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಪ್ರಸಾದ ಅಂದರೆ ತೆಂಗಿನಕಾಯಿ ಅಥವಾ ನಾವು ಪ್ರಸಾದ, ಹೂವು ಅದೆಲ್ಲ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಕರ್ಪೂರದ ಆರತಿ ಅದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಊದ್ಬತ್ತಿ ಅದು ವಾಯು ತತ್ವಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ನಾವು ಗಂಟೆ ಬಾರಿಸೋದು, ಹಾಡು ಹೇಳೋದು ಅದೆಲ್ಲ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಇದೇ ಥರ ನಾವು ಒಂದು ಪೂಜೆ ಮಾಡಬೇಕಾದ್ರೂ ನಾವು ಈ 5 ತತ್ವಗಳನ್ನು ಯೂಸ್ ಮಾಡಿ ಉಪಯೋಗಿಸಿ ನಾವು ಮಾಡ್ತೀವಿ ಅಲ್ವಾ. ಅಂದರೆ ಅದೇನಾಗುತ್ತೆ ಅಂದರೆ ಹೊರಗಿಂದ ನಾವು ಒಳಗೆ ಕನೆಕ್ಟ್ ಮಾಡ್ತೀವಿ. ಅಂದರೆ ಹೊರಗಿನ ಈ 5 ತತ್ವ ಹೊರಗಿದೆಯಲ್ಲ, ಅಂದರೆ ಜಗತ್ತಿನಲ್ಲಿ ಇದೆ, ಈ ಹೊರಗಿನಿಂದ ನಾವು ಒಳಗೆ ನಮ್ಮ ದೇಹದೊಳಗೆ ಕನೆಕ್ಟ್ ಮಾಡ್ತೀವಿ. ಅಂದರೆ ಈ ತತ್ವಗಳನ್ನ ನಾವು ಯೂಸ್ ಮಾಡಿದ್ರೆ ನಮಗೆ ಎನರ್ಜಿ ಬರುತ್ತೆ. ಇದನ್ನು ನಾವು ಸೇವನೆ ಮಾಡಿದ್ರೆ ನಮಗೆ ಎನರ್ಜಿ ಬರುತ್ತೆ. ಈ ರೀತಿಯಾಗಿ ಈ ತತ್ವಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾವು ಅನಾರೋಗ್ಯ ಅಂತ ಕರಿತೀವಿ. ನಾವು ಈ 5 ತತ್ವಗಳನ್ನು ನಾವು ಅಭ್ಯಾಸ ಮಾಡಿಕೊಂಡು ನಾವು ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೋದು. ಅಂದರೆ ನಾವು ನಿಸರ್ಗದ ಜೊತೆ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಳ್ಬೋದು. ಇಷ್ಟೊತ್ತು ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ತುಂಬ ಸಂತೋಷ. ನಮಸ್ಕಾರಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ.